ಲಖನೌ ಈಗ ಯುನೆಸ್ಕೋದ ಗ್ಯಾಸ್ಟ್ರಾನಮಿ ನಗರ. ಇದರ ಬಗ್ಗೆ ಕೆಲವು ಮುಖ್ಯ ವಿಚಾರಗಳನ್ನು ನೋಡೋಣ. ಹಾಗಿದ್ರೆ ಇದರ ಅರ್ಥ ಏನು? ಅಂದ್ರೆ ಲಖನೌಗೆ ಸಿಕ್ಕಿರುವ ಈ ಗೌರವ ಅದರ ಫೇಮಸ್ ಅವಧಿ ಪಾಕಪದ್ಧತಿ. ನಿಮ್ಗೊತ್ತಲ್ವಾ, ಆ ನವಾಬರ ಕಾಲದ ನಿಧಾನವಾಗಿ ಬೇಯಿಸೋ ಕೆಬಾಬ್ಗಳು. ಆ ಸ್ಟೈಲನ್ನ ಈಗ ಇಡೀ ಜಗತ್ತು ಗುರುತಿಸುತ್ತೆ. ಇದು ಯುನೆಸ್ಕೋದ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂದ್ರೆ UCCN ಅಂತಾರಲ್ಲ, ಅದರ ಒಂದು ಭಾಗ. ಮೊದಲನೇದಾಗಿ ಅಕ್ಟೋಬರ್ 31, 2025 ಆ ದಿನ ಲಖನೌ ಅಧಿಕೃತವಾಗಿ ಯುನೆಸ್ಕೋದ ಗ್ಯಾಸ್ಟ್ರಾನಮಿ ನಗರ ಆಯಿತು. ಹೈದರಾಬಾದ್ ಬಿಟ್ರೆ ಇಂಡಿಯಾದಲ್ಲಿ ಈ ಪಟ್ಟ ಸಿಕ್ಕರೋ ಎರಡನೇ ಸಿಟಿ ಇದು. ಯಾಕೆ ಸಿಕ್ತು ಅಂದ್ರೆ ಅದರ ಸೂಪರಾದ ಅಡುಗೆ ಪರಂಪರೆ, ಅಲ್ಲಿನ ಲೋಕಲ್ ಫುಡ್ ಮಾರ್ಕೆಟ್ಸ್ ಮತ್ತೆ ಸಸ್ಟೇನಬಿಲಿಟಿ ಅಂದ್ರೆ ಪರಿಸರಕ್ಕೆ ಪೂರಕವಾದ ಪದ್ಧತಿಗಳಿಗಾಗಿ. ಇದನ್ನ ನಾಮಿನೇಟ್ ಮಾಡಿದ್ದು ಉತ್ತರ ಪ್ರದೇಶದ ಟೂರಿಸಂ ಮತ್ತು ಕಲ್ಚರ್ ಮಿನಿಸ್ಟ್ರಿ. ಎರಡನೇ ಪಾಯಿಂಟ್, ಈ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂದ್ರೆ UCCN, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಇದು 2004ರಲ್ಲಿ ಶುರುವಾಯಿತು. ಇದರ ಉದ್ದೇಶ ಏನು? ಕಲ್ಚರ್, ಕ್ರಿಯೇಟಿವಿಟಿಯನ್ನ ತಮ್ಮ ಡೆವಲಪ್ಮೆಂಟ್ಗೆ ಬಳಸೋ ಸಿಟಿಗಳನ್ನೆಲ್ಲ ಒಂದು ಕಡೆ ಸೇರಿಸೋದು. ಇದರಲ್ಲಿ ಯಾವೆಲ್ಲ ಕ್ಷೇತ್ರಗಳು ಬರುತ್ತೆ? ಕ್ರಾಫ್ಟ್ಸ್, ಡಿಸೈನ್, ಸಿನಿಮಾ, ಗ್ಯಾಸ್ಟ್ರಾನಮಿ ಅಂದ್ರೆ ಅಡುಗೆ ಕಲೆ, ಲಿಟ್ರೇಚರ್, ಮೀಡಿಯಾ ಆರ್ಟ್ಸ್, ಮ್ಯೂಸಿಕ್, ಮತ್ತೆ ಈ ಸಲ ಫಸ್ಟ್ ಟೈಮ್ ಆರ್ಕಿಟೆಕ್ಚರ್ ಕೂಡ ಸೇರಿಸಿದ್ದಾರೆ. ಕೊನೆಯದಾಗಿ ಈಗ ಲಖನೌ ಸೇರಿದ ಮೇಲೆ ನಮ್ಮ ಭಾರತದಲ್ಲಿ ಒಟ್ಟು 9 ಕ್ರಿಯೇಟಿವ್ ಸಿಟಿಗಳಾಯಿತು UCCNನಲ್ಲಿ. ನಿಮ್ಗೊತ್ತಾ, ಇದಕ್ಕೂ ಮುಂಚೆ ಜೈಪುರ್ ಕ್ರಾಫ್ಟ್ಸ್, ವಾರಣಾಸಿ ಮ್ಯೂಸಿಕ್, ಮುಂಬೈ ಸಿನಿಮಾ, ಹೈದರಾಬಾದ್ ಗ್ಯಾಸ್ಟ್ರಾನಮಿ, ಕೋಝಿಕೋಡ್ ಲಿಟ್ರೇಚರ್ ಎಲ್ಲ ಈ ಲಿಸ್ಟ್ನಲ್ಲಿದ್ವು. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಡಿಸೈನ್ ಮತ್ತು ಮೀಡಿಯಾ ಆರ್ಟ್ಸ್ ಕ್ಯಾಟಗರಿಯಲ್ಲಿ ಇಂಡಿಯಾದಿಂದ ಇನ್ನೂ ಯಾವ ಸಿಟಿನೂ ಸೆಲೆಕ್ಟ್ ಆಗಿಲ್ಲ. ಅಂದ್ಹಾಗೆ ಅತಿ ಹೆಚ್ಚು UCCN ಸಿಟಿಗಳಿರೋದು ಚೈನಾದಲ್ಲಿ. ಸೊ ಒಟ್ನಲ್ಲಿ ಲಖನೌ ಈಗ ತನ್ನ ಅದ್ಭುತ ಅಡುಗೆ ಪರಂಪರೆಯಿಂದ ವರ್ಲ್ಡ್ ಕ್ರಿಯೇಟಿವ್ ಮ್ಯಾಪ್ ಮೇಲೆ ಬಂದಿದೆ. ಇದರ ನೋಟ್ಸ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅರಿವು ಮಾಸಿಕ ಹಾಗೂ ಸ್ಪರ್ಧಾ ಅರಿವು ಮಾಸಿಕದ ಪ್ರಚಲಿತ ಪ್ರತಿಧ್ವನಿ ತರಗತಿಗಳನ್ನು ಸೇರಬಹುದು. ಪ್ರಚಲಿತ ಪ್ರತಿಧ್ವನಿ ಕೋರ್ಸ್ನ ವಿವರ